ಒಂದು ಸ್ವಪ್ರಯತ್ನ, ಮತ್ತೊಂದು ಭಗವಂತನಲ್ಲಿ ಶರಣಾಗತಿ. ಇವುಗಳಲ್ಲಿರುವ ವಿರೋಧಾಭ್ಯಾಸವನ್ನು ನೋಡಿ. ಇಬ್ಬರು ಶಿಷ್ಯರು ಈ ಸಮಸ್ಯೆಯ ಪರಿಹಾರಕ್ಕೆ ಶ್ರೀರಾಮಕೃಷ್ಣರ ಬಳಿಗೆ ಹೋದರು. ಶ್ರೀರಾಮಕೃಷ್ಣರು, ಸ್ವಪ್ರಯತ್ನದ ವಿಷಯದ ಮಾತನ್ನು ಏತಕ್ಕೆ ತರುವೆ? ಎಲ್ಲ ಭಗವದಾಧೀನ. ಹಸುವನ್ನು ಗೂಟಕ್ಕೆ ಕಟ್ಟುವಂತೆ ನಮ್ಮ ಇಚ್ಛೆಯನ್ನು ದೇವರಿಗೆ ಕಟ್ಟಿದೆ. ನಮಗೇನೋ ಸ್ವಲ್ಪ ಸ್ವಾತಂತ್ರ್ಯವಿದೆ. ಗೂಟಕ್ಕೆ ಹಾಕಿದ ದನವು ತನ್ನ ಕಿರಿಯ ವಲಯದಲ್ಲಿ ತಾರಾಡುವಂತೆ. ಹಾಗೆಯೇ ಮಾನವನು ತನಗೆ ಸ್ವಾತಂತ್ರ್ಯವಿದೆ ಎಂದು ಭಾವಿಸುತ್ತಾನೆ. ಆದರೆ ಅವನ ಇಚ್ಛೆ ಭಗವಂತನ ಇಚ್ಛೆಗೆ ಅಧೀನ. ಶಿಷ್ಯ: ಹಾಗಾದರೆ ನಾವು ಮಾಡುವ ತಪಸ್ಸು, ಧ್ಯಾನ, ಅಧ್ಯಯನ ಇವುಗಳ ಅವಶ್ಯಕತೆ ಏನಿದೆ? ಒಬ್ಬ ಸುಮ್ಮನೆ ಕುಳಿತುಕೊಂಡು ಇದೆಲ್ಲ ಭಗವದಿಚ್ಛೆ, ಎಲ್ಲವೂ ಅವನ ಇಚ್ಛೆಯಂತೆ ಆಗುತ್ತಿದೆ ಎನ್ನಬಹುದಲ್ಲ? ಶ್ರೀರಾಮಕೃಷ್ಣರು ಹೀಗೆ ಹೇಳಿದರು: ಸುಮ್ಮನೆ ಬಾಯಲ್ಲಿ ಹೇಳಿದರೆ ಪ್ರಯೋಜನವಿಲ್ಲ. ನನ್ನ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿರುವಾಗ ಮುಳ್ಳಿಲ್ಲ ಮುಳ್ಳಿಲ್ಲ ಎಂದು ಎಷ್ಟು ಬಾರಿ ಹೇಳಿದರೂ ನೋವಿನಿಂದ ಪಾರಾಗಲಾರೆ. ತಮ್ಮ ಇಚ್ಛೆಯಂತೆ ಎಲ್ಲರೂ ಸಾಧನೆ ಮಾಡುವುದಾಗಿದ್ದರೆ ಪ್ರತಿಯೊಬ್ಬನೂ ಹಾಗೆಯೇ ಮಾಡುತ್ತಿದ್ದ. ಇಲ್ಲ, ಎಲ್ಲರಿಗೂ ಇದು ಸಾಧ್ಯವಿಲ್ಲ. ಅದಕ್ಕೆ ಕಾರಣವೇನು? ಆದರೆ ಒಂದು ವಿಷಯ, ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ನೀನು ಸರಿಯಾಗಿ ಉಪಯೋಗಿಸದೇ ಇದ್ದರೆ ಅವನು ಮತ್ತಷ್ಟು ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ. ಆದ ಕಾರಣವೇ ಸ್ವಪ್ರಯತ್ನದ ಅವಶ್ಯಕತೆ. ಭಗವಂತನ ಕೃಪೆಗೆ ಪಾತ್ರರಾಗುವುದಕ್ಕಾಗಿ ಸಾಧನೆ ಮಾಡಬೇಕಾಗಿದೆ. ಅಂತಹ ಪ್ರಯತ್ನದಿಂದ ಅವನ ಕೃಪೆಯಿಂದ ಹಲವು ಜನ್ಮಗಳ ಕರ್ಮಫಲವನ್ನು ಒಂದೇ ಜನ್ಮದಲ್ಲಿ ಅನುಭವಿಸಿ ಮುಗಿಸಬಹುದು. ಆದರೆ ಸ್ವಲ್ಪ ಸ್ವಪ್ರಯತ್ನ ಅವಶ್ಯಕ. ನಾನೊಂದು ಕಥೆಯನ್ನು ನಿಮಗೆ ಹೇಳುತ್ತೇನೆ, ಕೇಳಿ. ವೈಕುಂಠಕ್ಕೆ ಅಧಿಪತಿಯಾದ ವಿಷ್ಣು ಒಮ್ಮೆ ನಾರದರಿಗೆ ಶಾಪ ಕೊಟ್ಟ. ನೀನು ಕೆಲವು ಕಾಲ ನರಕವಾಸವನ್ನು ಅನುಭವಿಸು ಎಂದು. ಇದನ್ನು ಕೇಳಿ ನಾರದರಿಗೆ ತುಂಬ ಕಳವಳವಾಯಿತು. ಅವರು ಭಗವಂತನ ದಿವ್ಯ ಸ್ತೋತ್ರಗಳನ್ನು ಹಾಡಿ ಪ್ರಾರ್ಥಿಸಿದರು. ನರಕವೆಲ್ಲಿದೆ? ಹೇಗೆ ಅಲ್ಲಿಗೆ ಹೋಗುವುದು? ತಿಳಿಸಿರಿ ಎಂದು ಅಂಗಲಾಚಿದರು. ವಿಷ್ಣು ವಿಶ್ವದ ನಕಾಶೆಯನ್ನು ಬರೆದು ಒಂದು ಸೀಮೆ ಸುಣ್ಣದಿಂದ ಸ್ವರ್ಗ ನರಕಗಳು ಇಲ್ಲಿವೆ ಎಂದು ತೋರಿಸಿದನು. ನಾರದರು ಭೂಪಟದಲ್ಲಿ ಇರುವ ನರಕವನ್ನು ತೋರಿಸುತ್ತಾ, ಓಹೋ, ಹೀಗಿದೆಯಾ ನರಕ ಎಂದು ಅದರ ಮೇಲೆ ಹೊರಳಾಡಿ, ನಾನು ನರಕವನ್ನು ಅನುಭವಿಸಿದೆ ಎಂದರು. ವಿಷ್ಣುವು ನಗುತ್ತಾ, ಅದು ಹೇಗೆ ಎಂದ. ಆಗ ನಾರದರು, ಸ್ವರ್ಗ ನರಕಗಳು ನಿನ್ನ ಸೃಷ್ಟಿಯಲ್ಲವೇ? ನೀನೇ ವಿಶ್ವನಕಾಶೆಯನ್ನು ಬರೆದು ನರಕ ಎಲ್ಲಿದೆ ಎಂಬುದನ್ನು ತೋರಿಸಿದೆ. ಆಗ ಅದೇ ನರಕವಾದಂತಾಯಿತು. ನಾನು ಅದರ ಮೇಲೆ ಹೊರಳಾಡಿದುದರಿಂದ ನಾನು ನರಕವಾಸವನ್ನು ಅನುಭವಿಸಿದಂತಾಯಿತು ಎಂದು ಹೇಳಿದರು. ನಾರದರ ಪ್ರಾಮಾಣಿಕತೆಯನ್ನು ವಿಷ್ಣುವು ಮೆಚ್ಚಿದ.